ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಹೈದರಾಬಾದ್ನಲ್ಲಿ ಭೀಕರ ರಕ್ತದ ದಂಧೆಯೊಂದು ವರದಿಯಾಗಿದೆ. ಹೈದರಾಬಾದ್ನಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿದ ಡ್ರಗ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹೈದರಾಬಾದ್ ಪೊಲೀಸರು ಪ್ರಾಣಿಗಳ ರಕ್ತವನ್ನು ಸಂಗ್ರಹಿಸಿ ಮಾನವ ರಕ್ತವೆಂದು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ದಂಧೆಯನ್ನು ಬಯಲಿಗೆಳೆದಿದ್ದಾರೆ. ಈ ಆಘಾತಕಾರಿ ಘಟನೆಯ ವರದಿ ಇಲ್ಲಿದೆ. ಮಾನವೀಯತೆ ಮರೆತ ಕಿರಾತಕರು ಹಣದ ಆಸೆಗಾಗಿ ಮೂಕ ಜೀವಗಳನ್ನು ಹಿಂಸೆ ಮಾಡಿ ಅವುಗಳ ರಕ್ತವನ್ನು ಮಾನವ ರಕ್ತವೆಂದು ನಂಬಿಸಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಹೈದರಾಬಾದ್ ಪೊಲೀಸರು ಭೇದಿಸಿದ್ದಾರೆ. ಹೈದರಾಬಾದ್ನ ನಾಗಾರಂ ಪ್ರದೇಶದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ಜನರು ಬೆಚ್ಚಿಬಿದ್ದಿದ್ದಾರೆ. ಮೇಡ್ಚಲ್ ಜಿಲ್ಲೆಯ ಸತ್ಯನಾರಾಯಣ ಕಾಲೋನಿಯಲ್ಲಿ ಮಟನ್ ಶಾಪ್ ನಡೆಸುತ್ತಿದ್ದ ಮಾಲೀಕ ಹಾಗೂ ಒಬ್ಬ ನಕಲಿ ಪಶುವೈದ್ಯ ಸೇರಿ ಈ ಅಮಾನವೀಯ ಕೃತ್ಯ ನಡೆಸುತ್ತಿದ್ದರು. ಬದುಕಿರುವ ಕುರಿ ಮತ್ತು ಮೇಕೆಗಳಿಗೆ ಯಾವುದೇ ಅರಿವಳಿಕೆ ನೀಡದೆ ಸಿರಿಂಜ್ಗಳ ಮೂಲಕ ಅವುಗಳ ದೇಹದಿಂದ ಅತಿಯಾದ ರಕ್ತವನ್ನು ಸಂಗ್ರಹಿಸುತ್ತಿದ್ದರು. ಇತ್ತೀಚೆಗೆ ನಡೆದ ದಾಳಿಯಲ್ಲಿ ಪೊಲೀಸರು 180 ರಕ್ತದ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಂಡ ರಕ್ತದ ಪ್ಯಾಕೆಟ್ಗಳ ಮೇಲೆ ಹ್ಯೂಮನ್ ಬ್ಲಡ್ ಎಂದು ಲೇಬಲ್ ಅಂಟಿಸಲಾಗುತ್ತಿತ್ತು. ಇದನ್ನು ರಕ್ತನಿಧಿ ಕೇಂದ್ರಗಳಿಗೆ ಅಥವಾ ತುರ್ತು ಚಿಕಿತ್ಸೆಯ ಅಗತ್ಯವಿರುವವರಿಗೆ ಮಾರಾಟ ಮಾಡಲು ಸಂಚು ರೂಪಿಸಲಾಗುತ್ತಿತ್ತು. ಈ ರಕ್ತವನ್ನು ಕಾಚಿಗೂಡದ ಬಳಿ ಇರುವ ಸಿಎನ್ಕೆ ಎಂಬ ಲ್ಯಾಬ್ಗೆ ಸರಬರಾಜು ಕೂಡ ಮಾಡಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಪ್ರಮುಖ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರ ವಿರುದ್ಧ ಜಂತು ಹಿಂಸೆ ತಡೆ ಕಾಯ್ದೆ ಹಾಗೂ ವಂಚನೆ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಮನುಷ್ಯರಿಗೆ ಪ್ರಾಣಿಗಳ ರಕ್ತ ನೀಡುವುದು ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು. ಈ ದಂಧೆಯು ಎಷ್ಟು ವ್ಯಾಪಕವಾಗಿ ಹರಡಿದೆ ಎಂಬುದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ ಎಂದು ಹೈದರಾಬಾದ್ ಪೊಲೀಸರು ತಿಳಿಸಿದ್ದಾರೆ. ರಕ್ತದ ಅಗತ್ಯವಿದ್ದಾಗ ಅಧಿಕೃತ ರಕ್ತನಿಧಿ ಕೇಂದ್ರಗಳಿಂದ ಮಾತ್ರ ರಕ್ತ ಪಡೆಯಿರಿ ಮತ್ತು ಸರಿಯಾದ ದಾಖಲೆಗಳನ್ನು ಪರಿಶೀಲಿಸಿ ಎಂದು ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.